ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕನ್ನೂಸ್ ಅಂಡ್ ಮಮ್ಮಿ. ಇವತ್ತು ನಾನು ನಮ್ಮ ಸಿಸ್ಟರ್ ಮನೆ ಹೋಗಿದ್ದೆ, ಅಲ್ಲಿಂದ ಹಲಸಿನಕಾಯಿ ತೊಗೊಂಡು ಬಂದಿದ್ದೆ. ಇವತ್ತು ಹಲಸಿನಕಾಯಿ ಬಳಸ್ಕೊಂಡು ನೈಟ್ ಡಿನ್ನರ್ ರೆಡಿ ಮಾಡೋಣ. ಅದ್ರ ಜೊತೆ ಒಂದು ಸಿಂಪಲ್ ಫಿಶ್ ಕರಿ ಮಾಡೋಣ. ಹಲಸಿನಕಾಯಿನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಈ ಥರ ಎಲ್ಲ ತೆಗೆದಿಟ್ಕೊಂಡು ಅದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸೈಡಲ್ಲಿ ಇಡೋಣ. ಇವಾಗ ನಾವು ಫಸ್ಟು ಒಂದು ಬಾಣಲಿ ಇಟ್ಟು ಫಿಶ್ ಕರಿ ರೆಡಿ ಮಾಡೋಣ. ಅದಕ್ಕೆ ಒಂದು ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಆಗಲಿ. ಅದು ಸಿಡಿದ ಮೇಲೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಅದು ಸ್ವಲ್ಪ ಸಿಡಿದ ಮೇಲೆ ನಾವು ಫ್ರೆಶ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ತುಂಬ ಗ್ರೈಂಡ್ ಮಾಡ್ಕೊಂಡಿರೋ ಥರ ಬೇಡ, ಟೇಸ್ಟ್ ಬೇಡ, ಸ್ವಲ್ಪ ಫ್ರೆಶ್ ಮಾಡ್ಕೊಂಡಿರೋದು ಹಾಕೋಣ. ಅದು ಲೈಟಾಗಿ ಫ್ರೈ ಆಗಲಿ. ನಮಗೆ ಹಲಸಿನಕಾಯಿ ಯಾವಾಗಲೂ ಸಿಗೋ ಟೈಮಲ್ಲೇ ಮಾಡಬೇಕು. ಇವಾಗ ಒಂದು ಹಣ್ಣಾಗಿರೋ ಟೊಮೆಟೊ ಹಾಕ್ತಾಯಿದ್ದೀನಿ, ಚಿಕ್ಕದು ಹಾಕ್ತಾಯಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಗೆ ಮಾಡ್ತಾಯಿರೋದು, ನೈಟಿಗೆ ಮಾತ್ರ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, ಟರ್ಮರಿಕ್ ಪೌಡರ್ ಸ್ವಲ್ಪ 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ಇರೋ ಚಿಲ್ಲಿ ಪೌಡರು 1/2 ಸ್ಪೂನ್ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಬೇಕಾಗಲ್ಲ. ಖಾರ ಬೇಕಂದರೆ ನಿಮಗೆ ಸ್ವಲ್ಪ ಸೇರಿಸ್ಕೊಂಡು ಮತ್ತು ಸೋಪ್ ಮಾಡಿ ಇಟ್ಕೊಂಡಿರೋ ಹುಳಿ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಅವತ್ತು, ಈ ಹುಳಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಮೀನು ಕರಿಗೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಣ, ಕರಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಅದು ಕುದಿಯೋಕೆ ಇಡೋಣ. ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದೀಲಿ. ಇದು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. ಇವಾಗ ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಫಿಶ್ಶನ್ನು ನಾವು ಈ ಥರ ಸೆಂಟ್ರಲ್ಲಿ ಕಟ್ ಮಾಡೋದ್ರಿಂದ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಇಳಿಯುತ್ತೆ, ಉಪ್ಪು ಎಲ್ಲ. ಅದಕ್ಕೆ ಇವಾಗ ನೋಡಿ ಕುದ್ದಿದೆ. ಫಿಶನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದರಲ್ಲೇ ನಾನು ಸ್ವಲ್ಪ ಫಿಶನ್ನು ಫ್ರೈ ಮಾಡೋಕ್ಕೂ ತೆಗೆದಿಟ್ಟಿದ್ದೀನಿ. ನಾನು ಒನ್ ಟೈಮಿಗಲ್ವ, ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ. 2-3 ಮಿನಿಟ್ಸ್ ಸಾಕು, ಬೇಗ ಬೆಂದ್ಬಿಡುತ್ತೆ ಇದು. ಇನ್ನು ಜಾಸ್ತಿ ಟೈಮ್ ತೊಗೊಳಲ್ಲ. ನೋಡಿ ಫಿಶ್ ಕರಿನೂ ರೆಡಿ ಆಯಿತು. ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿದ್ರೆ ಫಿಶ್ ಕರಿ ರೆಡಿ ಆಯಿತು. ಮುಚ್ಚಿಡ್ತೀನಿ ಇದು. ಇವಾಗ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿರೋ ಹಲಸಿನಕಾಯಿನ ನಾವು ಚಿಕ್ಕ ಪೀಸ್ ಮಾಡಿರೋದು. ಇದು ತುಂಬ ದೊಡ್ಡದಾಗಿ ಮಾಡಬೇಡಿ. ಇಟ್ಬಿಟ್ಟು 1 ಗ್ಲಾಸ್ ಅಲ್ಲಾಂದರೆ 1.5 ಗ್ಲಾಸ್ ನೀರು ಹಾಕೋಣ. ಇದಕ್ಕೆ 1.5 ಗ್ಲಾಸ್ ಹಾಕಬೇಕು, ಯಾಕಂದರೆ ಇದು ಚೆನ್ನಾಗಿ ಇನ್ನೂ ಬಲ್ತಿಲ್ಲ ಚೆನ್ನಾಗಿ. ಅದಕ್ಕೆ ನಮಗೆ ಯಾವಾಗ ರೇರಾಗಿ ಸಿಗೋದಲ್ವ, ಅದಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ಯಾವಾಗಲೂ ಸಿಗೋಲ್ಲ ನಮಗೆ. ನಮ್ಮದೇ ಮರ ಇದ್ದರೆ ಸಿಗ್ತಾಯಿತ್ತು, ನಮ್ಮದೇ ಮರ ಇಲ್ಲ ಅಲ್ವ. ಇವಾಗ ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದಕ್ಕೆ ಮಾತ್ರ ಸಿಕ್ಕಿದ್ದು. ಇದಕ್ಕೆ ಟರ್ಮರಿಕ್ಕು ಸಾಲ್ಟ್ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ಕಲ್ಲುಪ್ಪು ಹಾಕಬೇಡಿ, ಪೌಡರ್ ಸಾಲ್ಟೇ ಹಾಕಿ, ಯಾಕಂದರೆ ಇದು ಕಲ್ಲುಪ್ಪು ಹಾಕಿದ್ರೆ ಬೇಗ ಕರಗಲ್ಲ. ಇದನ್ನು ನಾವು ಮುಚ್ಚಿಟ್ಬಿಟ್ಟು ಸ್ಟೀಮ್ ಮಾಡೋಕ್ಕಿಡೋಣ. ಲೋ ಫ್ಲೇಮಲ್ಲೇ ಇದೆ. ಮತ್ತು ಯಾವಾಗ ತೆಗಿಬಿಟ್ಟು ಮಿಕ್ಸ್ ಮಾಡಿ ಕೊಡಬೇಕು. ಯಾಕಂದರೆ ಇದು ಅಡಿಲಿ ತಳ ಹಿಡಿದು ಬಿಡುತ್ತೆ. ಇದು ಬೇಗ ಹಲಸಿನಕಾಯಿ ಅಲ್ವಾ, ಅದಕ್ಕೆ ತಳ ಹಿಡಿಯುತ್ತೆ. ಅದಕ್ಕೆ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು. ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡೋಣ. ಇದು ಇವಾಗ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಮಾಡಿರ್ತೀರ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊಕೊನೆಟ್ಟು ಸ್ವಲ್ಪ 1/2 ಕಪ್ ಹಾಕ್ತೀನಿ. ಸಾಂಬಾರು ಹುಳಿ ಚಿಕ್ಕದು ಒಂದು 5 ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ನೀವು ಹಲಸಿನಕಾಯಿ ಎಷ್ಟು ಕ್ವಾಂಟಿಟಿ ತಗೊಂತೀರೋ ಅದ್ರ ಮೇಲೆ ನೀವು ಎಷ್ಟು ಖಾರ ಯೂಸ್ ಮಾಡ್ತೀರೋ ಆ ಥರ. ನಾನು 2-3 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ದೊಡ್ಡದಾದರೆ 2 ಹಾಕಿ, ಚಿಕ್ಕದಾಗಿದ್ದಕ್ಕೆ ನಾನು 3-4 ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕ್ರಷ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಬೇಡಿ, ಕ್ರಷ್ ಮಾಡಿದ್ರೆ ಸಾಕು. ಈ ಕಡೆ ಹಲಸಿನಕಾಯಿ ಸ್ಟೀಮ್ ಆಗ್ತಾಯಿದೆ, ಅದನ್ನು ತಿರುಗಿಸ್ಕೊಡ್ತಾಯಿರಿ. ಇನ್ನೂ ಬೆಂದಿಲ್ಲ ನೋಡಿ, ಇನ್ನೂ ಬೇಯಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಕುಕ್ ಮಾಡೋಣ. ನೋಡಿ ಇನ್ನೊಂದು ಸಾರಿ ತೆಗೆದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ. ಇದು ಸೀಸನ್ ಇರುವಾಗೆ ಮಾಡೋಕ್ಕಾಗೋದು. ಇವಾಗಲೇ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆಯಲ್ವಾ, ಒಂದು ಸಾರಿ ಟ್ರೈ ಮಾಡಿ ನೀವು, ಸಖತ್ತಾಗಿರುತ್ತೆ. ಇದು ಸ್ಪೈಸಿ ಆಗಿರೋ ಫಿಶ್ ಕರಿ ಚಿಕನ್ ಜೊತೆನೂ ತಿನ್ಬೋದು. ತೆಂಗಿನಕಾಯಿ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ. ಒಂದು ಸಾರಿ ಟ್ರೈ ಮಾಡಿ ನೀವು. ಆಯಿತು. ಇದು ಸ್ವಲ್ಪ ಅಡಿಲಿ ಹಿಡಿಯೋ ಥರ ಆಗಿದೆ, ಯಾಕಂದರೆ ಇದು ಹಾಗೆ ಇದು ನಾನ್ ಸ್ಟಿಕ್ಕಲ್ಲಿ ಇಟ್ಟರೂ ಏನೂ ಆಗೋಲ್ಲ. ಇದು ಹಲಸಿನಕಾಯಿ ಆಗಿರೋದ್ರಿಂದ ಇದು ಎಷ್ಟು ಬೇಯ್ತಾ ಇರಬೇಕಾದ್ರೆ ಅಡಿಲಿ ಹಿಡಿತಾ ಇರುತ್ತೆ. ನಾವು ಚೆನ್ನಾಗಿ ನೀರು ಹಾಕಿರಲ್ಲಲ್ವ ಅದಕ್ಕೆ. ಇವಾಗ ನಾವು ಕ್ರಷ್ ಮಾಡ್ಕೊಂಡಿರೋ ಮಿಕ್ಸಿನ ಇದಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ಇದು ಸೈಡಲ್ಲಿ ಇರೋದಿಲ್ಲ, ಅದು ಮೇಲೆ ಹಾಕಿ ಸ್ಟೀಮ್ ಮಾಡೋಣ ನಾವು. ಅದು ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಒಂದು 5 ಮಿನಿಟ್ಸ್ ಸಾಕು. ಆಯಿತು ನೋಡಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು. ಎಲ್ಲ ಸೈಡು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಮಾಡೋಣ. ಇದು ಎಲ್ಲ ಸೀಸನ್ನಲ್ಲೂ ಸಿಗೋಲ್ಲ. ಊರ ಕಡೆ ಆದರೆ ತುಂಬ ಸಿಗುತ್ತೆ, ನಾವು ಯಾವಾಗಲೂ ಮಾಡ್ಬೋದು. ಯಾವಾಗಲೂ ಅಂದರೆ ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ತಾರೆ, ಮತ್ತು ಆಫ್ಟರ್ನೂನು ಮಾಡ್ತಾರೆ, ಲಂಚಿಗೆ, ಮತ್ತು ನೈಟು ಮಾಡ್ತಾರೆ. ಇದೆಲ್ಲ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಸಿಗೋದೇ ಕಷ್ಟ. ಸಿಗಬೇಕಾದ್ರೆ ಮಾತ್ರ ಮಾಡೋದು. ಇದು ಇಯರ್ಲಿ 1-2 ಟೈಮ್ಸು ಸಿಗೋಲ್ಲ ನಮಗೆ. ಈ ಸಾರಿ ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದಕ್ಕೆ ಮಾತ್ರ ಸಿಕ್ಕಿರೋದು ನನಗೆ, ಇಲ್ಲಾಂದರೆ ಸಿಗೋಲ್ಲ. ಇದು ಬೇರೆ ಪಾತ್ರೆಗೆ ಹಾಕ್ತೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಅಣ್ಣ ಬರುವಾಗ ತರ್ತಾರೆ, ಊರಿಂದ ಬರಬೇಕಾದ್ರೆ. ಬರೋಷ್ಟರಲ್ಲೇ ಹಣ್ಣಾಗೋಗಿರುತ್ತೆ. ಇವಾಗ ಸ್ವಲ್ಪ ಕರಿಬೇವು ಮತ್ತು 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಮುಚ್ಚಿಡೋಣ. ಒಂದು 5 ಮಿನಿಟ್ಸು. ರೆಡಿ ಆಯಿತು. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ಒಂದು ಸಾರಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಅದು ಆಲ್ ಆಪ್ಷನ್ ಕೊಟ್ಟರೆ ನೋಟಿಫಿಕೇಷನ್ ಬರುತ್ತೆ. ಅವಾಗ ಎಲ್ಲ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.